ಶಿವಗಣಗಳು ಅಂತ ಅಂದರೆ ಗ್ರೂಪ್ ಆಫ್ ಆರ್ಮಿ ಅಂತ ಹೇಳ್ಬೋದು ನಿಮಗೆ. ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಒಂದು ಪೊಲಿಟಿಷಿಯನ್ಸ್ ಕೆಳಗಡೆ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅದೇ ಥರ ಶಿವ ರಿಲೇಮ್ಸ್ ಅಂತ ಏನಿದೆ ಈ ಕಾಸ್ಮಿಕ್ ಎನರ್ಜಿಯಲ್ಲಿ, ಏನೋ ಈ ಥರ ಇನ್ಜಸ್ಟಿಸ್ ನಡೀತಾ ಇರೋ ಸಮಯದಲ್ಲಿ ಫಸ್ಟು ನಮ್ಗೆ ಡೈರೆಕ್ಟಾಗಿ ಶಿವ ಸಿಗಲ್ಲ. ಸಾಧನೆ ಕೂಡ ಮಾಡ್ತಾ ಇರಬೇಕಾದ್ರೆ, ತಂತ್ರ ಸಾಧನೆ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಉಪಾಸನೆ ಇರ್ಬೋದು, ನಮ್ಗೆ ಡೈರೆಕ್ಟಾಗಿ ದೇವ್ರು ಸಿಗಲ್ಲ, ಅವನ ಅಸಿಸ್ಟೆನ್ಸ್ ಬರ್ತಾರೆ. ಇವಾಗ ನಾವೊಂದು ಯಾರೋ ದೊಡ್ಡ ವ್ಯಕ್ತಿ ಮೀಟ್ ಮಾಡೋದಕ್ಕೆ ನಾವು ಫಸ್ಟ್ ಅವ್ನು PN ಮೀಟ್ ಮಾಡ್ತೀವಿ. ಅದೇ ರೀತಿಯಾಗಿ ಅವನು ಒಪ್ಪಿಗೆ ಕೊಟ್ಟರೆ ಅವ್ನು ನೋಡ್ತಾನೆ ಇವನು ಒಳ್ಳೆಯವನ ಕೆಟ್ಟವನ, ಇವನಿಗೆ ಮೀಟ್ ಮಾಡಿಸ್ಬೋದಾ ಅಂತ. ಅವ್ನು ನಾವು ಗೆದ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ಇರುತ್ತೆ. ಸೊ ಇವ್ರುಗಳೇನು ಮಾಡ್ತಾರೆ, ಇವ್ರು ಬರೋದು ಒಂದು ಇನ್ಸ್ಪಿರೇಷನ್ಗೆ ಈ ಗಣಗಳು, ಇನ್ನೊಂದು ಬಂದು ಟೆರಿಫೈಯಿಂಗ್ ಫಾರ್ಮ್ಸ್ ಇರುತ್ತೆ. ಎಸ್ಪೆಷಲಿ ಭೈರವ ಎಲ್ಲ ಗಣಗಳಿಗೆ ಅಧಿಪತಿ ಬಂದು ಗಣಪತಿ ಅಲ್ವಾ. ಆದರೆ ಗಣಪತಿಗೂ ಏನಂತೀವಿ ಬೇರೆ ಬೇರೆ ಭೈರವಾಸ್ ಇದೆ. ನಾನು ಅದು ಹೇಳ್ತಾ ಬರ್ತೀನಿ ನಿಮಗೆ. ವೇದ ಪ್ರಕಾರ ಗಣೇಶ, ನಂದಿ, ಮಹಾಕಾಳ್, ವೀರಭದ್ರ, ಭೃಂಗಿ, ಚಾಂಡೇಶ, ತುಂಬೂರು, ಜ್ವರ, ಘೋರ, ಉಗ್ರ, ಪ್ರಮಥ, ಭೈರವ ಅಂತ ಅಂತೀವಿ. ಇಲ್ಲಿ ಬೇರೆ ಗಣಗಳು ಏನು ಬರ್ತಾರೆ, ಇಲ್ಲಿ ಅಷ್ಟಾಂಗ ಭೈರವ, ರುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಮತ್ತು ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ದಿಕ್ಕಿದೆ. ಇವಾಗ ನಾವೇನು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಅಂತೀವಿ, ಒಂದೊಂದು ದಿಕ್ಕಲ್ಲಿ ಆರಾಧನೆ ಮಾಡುವಂಥದ್ದಿದೆ. ಜೊತೆಗೆ ಇವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ನಿಮಗೆ ಯಾರಂತೀವಿ, ಅಷ್ಟಿಂಗ ಭೈರವ ಬಂದು ಬ್ರಾಹ್ಮಿ ನಾಲೆಜ್ ಅವೇಕನಿಂಗ್ ಆಗುತ್ತೆ ಅವ್ರು ಆರಾಧನೆ ಮಾಡಿದ್ರೆ, ಆಯಿತಾ. ರುರುರು ಭೈರವ ಬಂದು ಮಾಹೇಶ್ವರಿ ಅವರ ಅರ್ಧಾಂಗಿ ಅಂತ ಅನ್ಬೋದು, ಕಾನ್ಸರ್ಟ್ ಅಂತೀವಿ. ಸೊ ಸ್ಪೀಚ್, ಸೌಂಡು, ಮಂತ್ರ ಸಿದ್ಧಿ ಸಿಗುತ್ತೆ, ಆಯಿತಾ. ಆಮೇಲೆ ಚಂಡ ಭೈರವ ಬಂದು ದಕ್ಷಿಣಕ್ಕೆ ಅಧಿಪತಿ ಆಗ್ತಾರೆ. ಕೌಮಾರಿ ಎನರ್ಜಿ ಫೀಲ್ ಮಾಡ್ಬೋದು. ಎನರ್ಜಿ ನಮಗೆ ಒಂದು ಏನಂತೀವಿ ಉಗ್ರ ಸ್ವರೂಪಕ್ಕೆ ಒಂದು ಹೋರಾಟ ಆ ಥರದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಪ್ಯಾಷನ್ ಕಂಟ್ರೋಲ್ ಅಂತಲೂ ಅನ್ಬೋದು ಯಾವುದು ಕೌಮಾರಿ. ಕ್ರೋಧ ಭೈರವ ಬಂದು ಸೌತ್ ವೆಸ್ಟ್ ಕಾರ್ನರು, ಆಯಿತಾ. ವೈಷ್ಣವ ಫಿಯರ್ಸ್ ಪ್ರೊಟೆಕ್ಷನ್ ಕೊಡ್ತಾನೆ. ಆಮೇಲೆ ಉನ್ಮತ್ತ ಭೈರವ ಅಂತ ಇದ್ದಾನೆ, ಅವನು ವೆಸ್ಟ್ ವಾರಾಹಿ, ಆಯಿತಾ, ಲಿಬರೇಷನ್ಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಕಪಾಲ ಭೈರವ ನಾರ್ತ್ ವೆಸ್ಟ್, ಆಯಿತಾ. ಇಂದ್ರಾಣಿ ಅಂತೀವಿ, ಅವರ ಕಾನ್ಸರ್ಟು ತಂತ್ರ ಸಾಧನೆಯಲ್ಲಿ ಇದರ ಆಳವಾಗಿದೆ. ಆಮೇಲೆ ಭೀಷಣ ಭೈರವ ಬಂದು ಚಾಮುಂಡ ಇರ್ತಾಳೆ ಅವರ ಜೊತೆಗೆ ಸಂಹಾರ ಮಾಡೋದಕ್ಕೆ, ಅದು ನಾರ್ತ್ ಕಾರ್ನರ್ ತೊಗೊಳ್ತಾರೆ. ಸಂಹಾರ ಭೈರವ ಬಂದು ನಾರ್ತ್ ಈಸ್ಟು, ಯೋಗೇಶ್ವರ ಕಾಳಿ ಅಂತಲೂ ಅಂತೀವಿ, ಕರಿತೀವಿ. ಟೈಮ್ ಡಿಸಲ್ಯೂಷನು, ಮೋಕ್ಷಕ್ಕೆ ದಾರಿ ಅಂತೀವಿ. ಜೊತೆಗೆ ಒಂದು ಮಾತು ಹೇಳಬೇಕಂದ್ರೆ ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀನಿ ಗಣಗಳು ಅಂತ ಅಂದರೆ. ಇವಾಗ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನವಗ್ರಹ ಪೂಜೆ ಅಥವಾ ವಾಸ್ತು ಪೂಜೆ ಅಂತ ಫಸ್ಟು 8 ದಿಕ್ಕು ಅವ್ರಿಗೆಲ್ಲ ಶಾಂತಿ, ಅವ್ರಿಗೊಂದು ನೈವೇದ್ಯ ಸಮರ್ಪಿಸಿ ನಾವು ಹೋಗ್ತೀವಿ. ದುರ್ಗಾ ಹೋಮ ಇರ್ಬೋದು, ಚಂಡಿ ಹೋಮ ಇರ್ಬೋದು, ಆಯಿತಾ. ಡೈರೆಕ್ಟಾಗಿ ನಾವು ಚಂಡಿನ ಕರೆಯಲ್ಲ, ಫಸ್ಟು ಅವ್ರನ್ನೆಲ್ಲ ವಾರಿಯರ್ಸ್ನ, ಅವ್ರನ್ನ ಸೈನಿಕರು ಅಂತ ಏನಂತೀವಿ, PA ಅಸಿಸ್ಟೆಂಟ್ಸ್ನ, ಅವ್ರನ್ನೆಲ್ಲ ಶಾಂತಿ ಒಂದು ಪರ್ಮಿಷನ್ ತಗೊಂಡೆ ನೆಕ್ಸ್ಟ್ ಡೈಟಿಗೆ ಹೋಗೋದು. ಇಲ್ಲೂ ಕೂಡ ಏನು ರಿಷಬ್ ಶೆಟ್ಟಿ ಅವ್ರು ತೋರಿಸಿದ್ದಾರೆ, ಇವರೆಲ್ಲ ಬಂದು